ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಕುಕಿಂಗ್ ವಿಡಿಯೋ ಸ್ನೇಹಿತರೆ. ಇವತ್ತು ಹಾಗಲಕಾಯಿನ ಉಪಯೋಗಿಸಿಕೊಂಡು ಒಂದು ರುಚಿಕರವಾದಂತಹ ಗೊಜ್ಜನ್ನ ಮಾಡ್ತಾ ಇದ್ದೀನಿ. ಮೊದಲಿಗೆ ತೊಳೆದಿರುವಂತಹ ಹಾಗಲಕಾಯಿನ ಮಧ್ಯ ತಿರುಳು ಹಾಗೆ ಬೀಜನ ತೆಗೆದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಬಾಂಡ್ಲಿ ಇಟ್ಕೊಂಡು 1.5 ಚಮಚ ಕಡಲೆ ಬೀಜ, 1 ಚಮಚ ಕಡಲೆಬೇಳೆ, 3/4 ಚಮಚ ಉದ್ದಿನ ಬೇಳೆ, 3/4 ಚಮಚ ಜೀರಿಗೆ, 1 ಚಮಚ ಧನಿಯಾ, ಅರ್ಧ ಚಮಚ ಬಿಳಿ ಎಣ್ಣೆ ಹಾಕಿ ಡ್ರೈ ರೋಸ್ಟ್ ನ ಮಾಡ್ಕೊತಾ ಇದ್ದೀನಿ. ನಂತರ ಕರಿಬೇವು, 3 ಎಸ್ಲು ಬೆಳ್ಳುಳ್ಳಿ ಹಾಗೆ 3 ಬ್ಯಾಡಗಿ ಮೆಣಸಿನಕಾಯಿನ ತಗೊಂಡಿದ್ದೀನಿ. ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋತೀನಿ. ಪರಿಮಳ ಬರೋವರೆಗೂ ಹುರ್ಕೊಂಡು ಕಲರ್ ಚೇಂಜ್ ಆದ್ಮೇಲೆ ಒಂದು ತಟ್ಟೆಗೆ ಹಾಕಿ ಆರೋದಕ್ಕೆ ಬಿಡ್ತೀನಿ. ನಂತರ ಈ ರೀತಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೋತೀನಿ. ನಂತರ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ 2 ಚಮಚ ಎಣ್ಣೆ ಕಾದ್ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಜೀರಿಗೆ, ಒಣಮೆಣಸಿನಕಾಯಿ ಹಾಕಿ ಫ್ರೈ ಮಾಡ್ಕೊಂತೀನಿ. ನಂತರ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಗೆ ಕರಿಬೇವು ಹಾಕಿ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಫ್ರೈ ಮಾಡ್ಕೋತೀನಿ. ಈರುಳ್ಳಿ ಚೆನ್ನಾಗಿ ಬಂದ್ಮೇಲೆ ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ ಕೂಡ ಸೇರಿಸಿ ಅದನ್ನು ಕೂಡ ಬಾಡಿಸ್ಕೋತೀನಿ. ಇದಾದ್ಮೇಲೆ ಹೆಚ್ಚಿರೋ ಹಾಗಲಕಾಯಿನ ಸೇರಿಸ್ತಾ ಇದ್ದೀನಿ. ಎಣ್ಣೆಲ್ಲೇ ಇದನ್ನ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ, ಅವಾಗ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಲಕಾಯಿ ಒಂದು ಅರ್ಧ ಮುಕ್ಕಾಲ್ ಭಾಗ ಬೆಂದಿದೆ ಅಂತ ಅನ್ಸದ್ಮೇಲೆ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ. ಈ ಗೊಜ್ಜಿಗೆ ಸಿಹಿ, ಹುಳಿ, ಖಾರ ಸ್ವಲ್ಪ ಮುಂದಾಗೆ ಇದ್ರೆ ಚೆನ್ನಾಗಿರುತ್ತೆ. ಹುಣಸೆ ರಸ ಹಾಕಿ ಅದು ಚೆನ್ನಾಗಿ ಕುದ್ಮೇಲೆ ಇವಾಗ 1 ಸ್ಪೂನ್ ಸಾಂಬಾರ್ ಪುಡಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರ್ ಹಾಕ್ತಾ ಇದೀನಿ ತಳ ಹಿಡಿಬಾರ್ದು ಅಂತ. ಜೊತೆಗೆ ಬೆಲ್ಲ ಕೂಡ ಸೇರಿಸ್ತಾ ಇದ್ದೀನಿ. ಇದೆಲ್ಲವನ್ನ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾವು ಮಿಕ್ಸಿಲಿ ಏನ್ ಮಸಾಲೆ ಪುಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸಿ ಬೇಕಾದಷ್ಟು ನೀರ್ನ ಸೇರಿಸಿ ಸ್ವಲ್ಪ ಉಪ್ಪನ್ನ ಹಾಕಿ ಅದನ್ನ ಕುದಿಯೋದಕ್ಕೆ ಬಿಡ್ತೀನಿ. 7ರಿಂದ 8 ನಿಮಿಷ ಚೆನ್ನಾಗಿ ಕುದ್ಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ರೆಡಿ ಆಗುತ್ತೆ ರುಚಿಯಾದ ಹಾಗಲಕಾಯಿ ಗೊಜ್ಜು. ಖಂಡಿತ ಹೀಗೊಮ್ಮೆ ಹಾಗಲಕಾಯಿ ಗೊಜ್ಜನ್ನ ಟ್ರೈ ಮಾಡಿ, ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಜೊತೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.